ಬಡವರಿಗೆ ನಿವೇಶನ ಹಂಚಿಕೆ ವಿಚಾರ ಸೇರಿದಂತೆ ಪ್ರತಿ ಹಂತದಲ್ಲೂ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಲಂಚದ ಹಾವಳಿ ಮಿತಿ ಮೀರಿದೆ ಎಂದು ಆರೋಪಿಸಿ ಜೆಡಿಎಸ್ ಜಿಲ್ಲಾ ಘಟಕ ಪ್ರತಿಭಟನೆ ನಡೆಸಿತು. ಚಿತ್ರದುರ್ಗದ ನಗರದ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿ ಆವರಣದವರೆಗೂ ಮೆರವಣಿಗೆ ನಡೆಸಿ ಸರ್ಕಾರ ಹಾಗೂ ವಸತಿ ಸಚಿವ ಬೇಜಡ್ ಜಮೀರ್ ಅಹಮದ್ ಖಾನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದ ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ. ಲಂಚವಿಲ್ಲದೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಎಂದು ದೂರಿದರು. ವಸತಿ ಸಚಿವರು ಮನೆಗಳನ್ನು ನೀಡಲು ಬಡವರಿಂದ ಲಂಚ ಪಡೆದಿದ್ದಾರೆಂದು ಸ್ವಪಕ್ಷದ ಶಾಸಕರು ದೂರಿದ್ದಾರೆ. ಕೂಡಲೇ ಸಚಿವರನ್ನು ವಜಾ ಮಾಡಬೇಕೆಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾಗಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನತೆಯನ್ನು ಉಚಿತ ಭಾಗ್ಯಗಳಲ್ಲಿ ಭ್ರಮೆಗಳಲ್ಲಿ ತೇಲಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಹೊಡೆದಿದ್ದಾರೆ. ಮುಡಾ ಹಗರಣದಲ್ಲಿ ಭಾಗಿಯಾಗಿರುವ ಮುಖ್ಯಮಂತ್ರಿಗೆ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕತೆ ಇಲ್ಲ. ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಅಧಿಕಾರಕ್ಕೆ ಬಂದಾಗಿನಿಂದ ಹಗರಣದಲ್ಲಿ ಸರ್ಕಾರ ಸಿಲುಕಿಕೊಂಡಿದೆ. ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ರಾಜ್ಯ ಜನ ಕಾಂಗ್ರೆಸ್ ಅನ್ನು ಸೋಲಿಸಿ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಎಂ ಚಯ್ಯಣ್ಣ, ರಾಜ್ಯ ಘಟಕದ ಉಪಾಧ್ಯಕ್ಷ ಬಿ ಕಾಂತರಾಜ್, ಮಾಜಿ ಅಧ್ಯಕ್ಷ ಡಿ ಯಶೋಧರ, ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ಟಿ ಗೋಪಾಲಸ್ವಾಮಿ ನಾಯಕ, ಜಿಲ್ಲಾ ಕಾರ್ಯದರ್ಶಿ ಜೆಬಿ ಶೇಖರ್, ತಾಲೂಕು ಘಟಕದ ಅಧ್ಯಕ್ಷರಾದ ತಿಮ್ಮಣ್ಣ, ಟಿಟಿ ತಿಪ್ಪೇಸ್ವಾಮಿ, ಹನುಮಂತ, ಗಣೇಶ್ ಮೂರ್ತಿ ಮೊಣಕಾಲೂರು, ಪರಾಜಿತ ಅಭ್ಯರ್ಥಿ ವೀರಭದ್ರ ಭದ್ರಪ್ಪ, ನಗರಸಭೆ ಸದಸ್ಯರಾದ ಸೈಯದ್ ನಜರುಲ್ಲಾ, ತಿಪ್ಪೇಸ್ವಾಮಿ ಇದ್ದರು. ಅಬ್ಬೇನಹಳ್ಳಿ ಚನ್ನಬಸವ, ಕರಿಬಸವ, ಮಾಜಿ ಸದಸ್ಯ ತಿಪ್ಪೇಸ್ವಾಮಿ ಹಾಗೂ ಇನ್ನೂ ಇತರರು ಇದ್ದರು. ವರದಿ ಹರೀಶ್ ನಾಯಕನಹಟ್ಟಿ. ಇಡೀ ರಾಜ್ಯದಲ್ಲಿ ಏನಾಗ್ತಿದೆ ಅಂತೇಳಿ ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೀವಿ. ಮೊನ್ನೆ ತಾನೇ ನಡೆದಂತ ಸಭೆಗಳಲ್ಲಿ ಮಾಧ್ಯಮದಲ್ಲಿ BR ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು, ಅವರೇ ಜಮೀರ್ ಅಹಮದ್ ಅವರು ಒಂದು ಮನೆಗೆ 20 ಆಪಾದನೆ ಮಾಡಿದರು. ಅದು ನಾವು JDS ಪಕ್ಷದವರೆಲ್ಲ ಮಾಡಿತ್ತು. ರಾಜು ಕಾಗೆ ಅವರು, BR ಪಾಟೀಲ್ ಅವರು ಹಿರಿಯ ನಾಯಕರು, ಪಕ್ಷದಲ್ಲಿ ಬಹಳಷ್ಟು ವರ್ಷ ದುಡಿದಂತ ಜನ, ಅವರೇ ನೊಂದು ಪಕ್ಷದ ವಿರುದ್ಧವಾಗಿ ಆ ಶಾಸಕರು ಸಚಿವರು ವಿರುದ್ಧವಾಗಿ ಆಪಾದನೆ ಮಾಡ್ತಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು JDS ಪಕ್ಷದವರು ಏನೋ ಹೊಟ್ಟೆ ಕಿಚ್ಚಿಗೆ ಹೇಳ್ತಾರೆ ಎಂಬಂತದಲ್ಲ. ಅವರ ಪಕ್ಷದ ಕಾಂಗ್ರೆಸ್ ಶಾಸಕರೇ ಇವತ್ತು ಸರ್ಕಾರವನ್ನ ಮಂತ್ರಿಗಳನ್ನ ಬೈಯೋದ್ರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಒಪ್ಕೊಂಡಿರೋ ಅಂತ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇಂಥ ಭ್ರಷ್ಟ ಸಚಿವರನ್ನ ಈ ಕೂಡಲೇ ಸರ್ಕಾರದಿಂದ ವಜಾಗೊಳಿಸಬೇಕು, ಅವ್ರನ್ನ ಮಂತ್ರಿ ಸ್ಥಾನದಿಂದ ಆಚೆ ಕೆಡಬೇಕು ಅನ್ನೋಂಥ ಮಾತನ್ನ ಹೇಳ್ತಾ ಇವತ್ತು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳೆಲ್ಲ ಕುಂಠಿತ ಆಗಿದ್ದಾವೆ. ಈ ಬಿಟ್ಟಿ ಭಾಗ್ಯಗಳಿಗೋಸ್ಕರ ಅದರ ನೆಪದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಇದನ್ನ ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಈ ಕೂಡಲೇ ಜಮೀರ್ ಅಹಮದ್ ಅವ್ರನ್ನ ಪಕ್ಷದಿಂದ ಅಥವಾ ಸರ್ಕಾರದಿಂದ ಉಚ್ಚಾಟನೆಗೊಳಿಸಿ ಸರ್ಕಾರಕ್ಕೆ ಏನಾದರೂ ಗೌರವ ಬರೋ ರೀತಿಯಲ್ಲಿ ನಡ್ಕೋಬೇಕು, ಅಭಿವೃದ್ಧಿ ಕಾರ್ಯಗಳಿಗೆ ಮನ್ನಣೆ ಕೊಡಬೇಕು. ಹೆಚ್ಚಿನ ಒತ್ತು ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. 136 ಜನ ಗೆಲ್ಲಿಸಿದಂಥ ಸಂದರ್ಭದಲ್ಲಿ ನೀವು ಅದನ್ನ ಯೋಗ್ಯತೆಗೆ ಸರಿಯಾಗಿ ಉಳಿಸ್ಕೊಂಬಲಿಲ್ಲ ಅಂದ್ರೆ ನಿಮ್ಮಂತ ದುರಾದೃಷ್ಟಕರ ಸರ್ಕಾರ ಇನ್ನೊಂದು ಇಲ್ಲ ಅಂತ ಮಾತನ್ನ ಹೇಳ್ತಾ ಇವತ್ತು ದೇವೇಗೌಡರು, ಕುಮಾರಣ್ಣ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು, ಇಲ್ಲಿ ಏನಾದರೂ ಕೈಗಾರಿಕೆ ದೊಡ್ಡ ಬೃಹತ್ ಕಾರ್ಖಾನೆಗಳು ತರಬೇಕು ಅನ್ನೋಂಥ ಹೊರಟಂತ ಸಂದರ್ಭದಲ್ಲಿ ತಾವು ಅದಕ್ಕೆ ಸಹಕಾರ ಕೊಡದೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಎಂಬಂಥದ್ದು, ಕುಮಾರಣ್ಣನಿಗೆ ಒಳ್ಳೆಯ ಹೆಸರು ಬರುತ್ತೆ ಎಂಬುದು ಒಂದೇ ಕಾರಣಕ್ಕೆ ನೀವು ಕುಂಠಿತಗೊಳಿಸೋದಕ್ಕೆ ಹೊರಟಿದ್ದೀರಿ. ಇದು ರಾಜಕೀಯವಾಗಿ ಇರಬಾರ್ದು. ತಾವು ಮನಸ್ಸು ಮಾಡಿ ನಾವು ಈ ಅಂಗೈಯ ಹುಲ್ಲಿಗೆ ಕನ್ನಡಿ ಬೇಕಾಗಿಲ್ಲ. ಈ ಮುಖ್ಯಮಂತ್ರಿ ಭ್ರಷ್ಟ ಆಗಿರ್ಬೇಕಾದ್ರೆ ಈ ರಾಜ್ಯ ಸಚಿವ ಸಂಪುಟ ಯಾಕೆ ನಾವು ಭ್ರಷ್ಟಾಚಾರದಲ್ಲಿ ಮುಳುಗಬಾರ್ದು ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಯೋಚಿಸಬೇಕು. ಇವತ್ತು ಜಮೀರ್ ಅಹಮದ್ ಅವರು ಬಡವರಿಗೆ ನೀಡ್ತಕ್ಕಂಥ ವಸತಿಗಳಿಗೆ, ಮನೆಗಳಿಗೆ, ಒಂದು ಮನೆಗೆ 5 ಲಕ್ಷ ರೂಪಾಯಿ ಮನೆಗೆ 50,000 ರೂಪಾಯಿ ಹಣವನ್ನು ಕೊಡಬೇಕು. ನಾವು ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿ ಗಮನಿಸ್ತಾ ಇದ್ದೀವಿ. ಒಬ್ಬ ಮಹಿಳೆ ತನ್ನ ಸ್ವಂತ ತಾಳಿಯನ್ನ ಹಣವಿಟ್ಟು 20,000 ರೂಪಾಯಿ ಲಂಚವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಹಾಗಾಗಿ ಈ ಸರ್ಕಾರದ ವಿರುದ್ಧವಾಗಿ ಬಹಳಷ್ಟು ಹೇಳಲಿಕ್ಕೆ 1, 2, 100 ಇದಾವೆ. ಹಾಗಾಗಿ ಇಂಥ ಭ್ರಷ್ಟ ಜಮೀರ್ ಅಹಮದ್ ಖಾನ್ ಅವರನ್ನ ಕೂಡಲೇ ಸಚಿವ ಸಂಪುಟದಿಂದ
ಕೈ ಬಿಡಬೇಕು. ಕೈ ಬಿಡಲಿಲ್ಲ ಅಂತಂದ್ರೆ JDS ಪಕ್ಷ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಗೆಲ್ಲರೂ ಒಂದಿಸ್ತಾನೆ ಮಾತನ್ನ ಮುಗಿಸ್ತಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷಗಳು ಮುಕ್ತಾಯದಂಚಿಗೆ ಬರ್ತಾ ಇವೆ. ಈ ಅವಧಿಯಲ್ಲಿ ಆಡಳಿತ ನಡೆಸುವಂತಹ ಜನ ಕೇವಲ ಗ್ಯಾರಂಟಿಗಳ ಭ್ರಮೆಯಲ್ಲಿ ಜನಗಳನ್ನು ತೇಲಿಸ್ತಾ ಇಡೀ ರಾಜ್ಯದ ಜನರನ್ನು ಮೂರ್ಖರನ್ನಾಗಿಸುವಂಥ ನಿಟ್ಟಿನಲ್ಲಿ ಅವರ ಯಶಸ್ವಿ ಆಗ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದ ಜನಕ್ಕೂ ಸಹ ಗೊತ್ತಿದೆ, ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ತಾವೆಲ್ಲ ಗಮನಿಸಿದ ಹಾಗೆ ಬಡತನದ ಬೇಗೆಯಲ್ಲಿ ಬೇಯ್ತಕ್ಕಂಥ ಪರಿಶಿಷ್ಟರ ಮಕ್ಕಳು ಉತ್ತಮವಾದಂಥ ಶಿಕ್ಷಣ ಕಲಿಬೇಕು, ಅವರಿಗೆ ಆರೋಗ್ಯ ಸಿಗಬೇಕು, ಅವರ ಅಭಿವೃದ್ಧಿ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ST ನಿಗಮದಲ್ಲಿ ಇಟ್ಟಿದ್ದಂಥ ಹಣವನ್ನು ದೋಚಿ ಹೈದರಾಬಾದ್ನಲ್ಲಿ ಚುನಾವಣೆ ಮಾಡುವಂತೆ ಕೆಟ್ಟ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಮುಂದುವರಿಬೇಕನ್ನುವಂಥ